ವಾರ ಪೂರ್ತಿ ಕೆಲಸ ಮಾಡಿ ಆ ವರ್ಕ್ ಪ್ರೆಷರ್ ಜಂಜಾಟದಿಂದ ತಪ್ಪಿಸ್ಕೊಂಡು ಯಾವುದಾದ್ರೂ ಹಸಿರಾದ ತಂಪಾದ ಜಾಗದಲ್ಲಿ ಕಳೆದು ಹೋಗಬೇಕು ಅಂದ್ಕೊಂಡು ವೀಕೆಂಡ್ಗೋಸ್ಕರ ಕಾಯ್ತೀವಿ. ಈ ಥರ ಕಳೆದು ಹೋಗೋಕ್ಕೆ ಮಲೆನಾಡ ಹೆಬ್ಬಾಗಿಲಾದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಡೆ ಒಂದು ರೌಂಡ್ ಹೋಗಿ ಬನ್ನಿ. ಸಾಗರ ಅಂದರೆ ಪಟ್ ಅಂತ ನೆನಪಾಗೋದು ಸಾಯೋದ್ರೊಳಗೆ ಒಮ್ಮೆ ನೋಡಲೇಬೇಕಾದ ಜೋಗಗುಂಡಿ. ಹೀಗೆ ನೋಡೋಕ್ಕಂತ ಬಂದವರು ವರ್ದಳ್ಳಿ, ಕೆಳದಿ, ಇಕ್ಕೇರಿ ಇವನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ಆದರೆ ಎಲ್ರಿಗೂ ಗೊತ್ತಿಲ್ಲದೆ ಕಾಡಿನ ಮಧ್ಯೆ ಸುಂದರವಾಗಿ ಶಾಂತವಾಗಿ ಇರುವಂತಹ 2 ಟೆಂಪಲ್ನ ಪರಿಚಯ ಮಾಡಿಕೊಡ್ತೀವಿ. ಇದು ಸಾಗರದಿಂದ ಶಿವಮೊಗ್ಗ ರೋಡಲ್ಲಿ ಆನಂದಪುರದಿಂದ ಶಿಕಾರಿಪುರ ರೋಡಲ್ಲಿ ಟರ್ನ್ ಆಗಿ ಮಲ್ಲಂದೂರು ಅನ್ನೋ ಗ್ರಾಮದಲ್ಲಿ ಬರುವಂಥದ್ದು. ಈ ಮೇನ್ ರೋಡಿಂದ 900 ಮೀಟ್ರ್ ಒಳಗೆ ಮಣ್ಣಿನ ರೋಡ್ನಲ್ಲಿ ಹಸಿರಿನ ಮಧ್ಯೆ ನಡ್ಕೊಂಡು ಹೋಗಬೇಕು. ಈ ಸ್ಥಳದ ಹೆಸರು ಚಂಪಕ ಸರಸಿ. ಕೆಳದಿ ವೆಂಕಟಪ್ಪ ನಾಯಕ ತನ್ನ ಪ್ರೇಯಸಿಗಾಗಿ ನಿರ್ಮಿಸಿದಂತಹ ಕೊಳ ಇದು. ಇದರಲ್ಲಿ ಸರಸಿ ಅಂದರೆ ಕೊಳ ಅಂತ ಅರ್ಥ. ರಾಜ ಚಂಪಕಳನ್ನು ಮದುವೆ ಆಗಿದ್ದು ಪಟ್ಟದ ರಾಣಿಗೆ ಇಷ್ಟ ಆಗಲಿಲ್ಲ. ಪಟ್ಟದರ್ಸಿ ಸತ್ ನಂತರ ಪ್ರಜೆಗಳೆಲ್ಲ ಚಂಪಕಳೆ ಸಾವಿಗೆ ಕಾರಣ ಅಂತ ದೂಷಿಸ್ತಾ ಇದ್ದುದನ್ನು ಸಹಿಸೋಕ್ಕಾಗದೆ ಆಕೆ ಆತ್ಮಹತ್ಯೆ ಮಾಡಿಕೊಂಡು ಅವಳ ನೆನಪಲ್ಲಿ ರಾಜ ಇದನ್ನು ನಿರ್ಮಾಣ ಮಾಡ್ದ ಅಂತ ಕತೆ ಇದೆ. ಅತ್ಯಂತ ಪ್ರಶಾಂತ ಅನಿಸುವಂಥ ಸ್ಥಳ ಇದಾಗಿದೆ. ಕಲ್ಲಿನ ಸೇತುವೆ ಆ ನಂದಿಗುಡಿಯನ್ನು ಸಂಪರ್ಕಿಸ್ತದೆ. ನಂತರ ಇಲ್ಲಿಂದ ಸಾಗರದ ದಾರಿಲಿ ಬಂದು ಎಡಕ್ಕೆ ತಿರುಗಿ ಹೋದರೆ ಹೊಸಗುಂದದಲ್ಲಿ 1000 ವರ್ಷ ಹಿಂದಿನ ಇತಿಹಾಸ ಇರುವಂತಹ ಉಮಾಮಹೇಶ್ವರ ದೇವಾಲಯ ಸಿಗುತ್ತೆ. ಈಶ್ವರನ ದರ್ಶನ ಪಡೆದು ಹೊರಗೆ ಬಂದರೆ ಕಾಡನ್ನು ಕಾಯ್ತಾ ಇರೋ ಬೃಹದಾಕಾರದ ದೇವಿ ಮೂರ್ತಿ ಇದೆ. ಕೆಳಗಡೆ ಗೋಶಾಲೆ ಇದೆ. ಹೀಗೆ ಕಾಡೊಳಗಡೆ ನಡೀತಾ ಹೋದರೆ ಕಂಚಿಕಾಳಮ್ಮ ಅನ್ನೋ ದೇವಾಲಯ ಇದೆ. ಇದನ್ನು ಕೇರಳ ಶೈಲಿಯಲ್ಲಿ ಕಟ್ಟಿದ್ದಾರೆ. ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ. 100 ವರ್ಷ ಹಿಂದೆ ಸಿಕ್ಕಿದ ಪಾಯದ ಅವಶೇಷಗಳ ಆಧಾರದ ಮೇಲೆ ನಿರ್ಮಿಸಿದಂತಹ ದೇವಸ್ಥಾನ ಇದು. ಇದನ್ನೆಲ್ಲ ನೋಡಿಕೊಂಡು ತುಂಬ ಪ್ರಶಾಂತತೆಯಿಂದ ನಿಮ್ಮ ವೀಕೆಂಡ್ನ ಮುಗಿಸ್ಕೊಂಡು ನಿಮ್ಮೂರ ಕಡೆ ರಿಫ್ರೆಶ್ ಆಗಿ ವಾಪಸ್ ಹೋಗ್ಬೋದು.